ಆಸ್ಪಿರೆಂಟ್ಸ್, ನನ್ನೆಲ್ಲ ಶ್ರಮ ಪಡುವಂಥ ವಿದ್ಯಾರ್ಥಿಗಳಿಗೆ ನಾನು ಮತ್ತೊಂದು ಕ್ಲಾಸನ್ನು ತರ್ತಿದ್ದೇನೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ. ಎಕ್ಸಾಮ್ ಡೇಟ್ ಅಷ್ಟೇ ಅನೌನ್ಸ್ ಆಗಿದೆ. ನೀವು ಪಾಸು ಫೇಲು ಅಂತ ಅನೌನ್ಸ್ ಆಗಿಲ್ಲ. ಜಸ್ಟ್ ಏನು ಅನೌನ್ಸ್ ಆಗಿದೆ ಅಂತಂದರೆ ಡೇಟ್ ಅನೌನ್ಸ್ ಆಗಿದೆ. ದೇರ್ ಈಸ್ ಅ ಪಾಸಿಬಿಲಿಟಿ ದ್ಯಾಟ್ ಯು ವಿಲ್ ಗೆಟ್ ಎ ಜಾಬ್. ನಿಮಗೆ ಒಂದು ಹುದ್ದೆ ಸಿಗುವಂಥ ಪಾಸಿಬಿಲಿಟಿ ಇದ್ದೇ ಇರುತ್ತೆ. ಸ್ವಲ್ಪ ಪಾಸಿಟಿವ್ ಥಿಂಕಿಂಗ್ ಇರಲಿ ಅಷ್ಟೇ. ಅದಕ್ಕೆ ಇಲ್ಲಿ ಸ್ಟ್ರಾಟಜಿಕ್ಕಿಂತ ಪ್ರಮುಖ ಪಾತ್ರ ಏನು ವಹಿಸುತ್ತೆ ಅಂತಂದರೆ ನಿಮ್ಮದು ಮೈಂಡ್ಸೆಟ್, ಮನಸ್ಥಿತಿ. ನಿಮ್ಮದು ಮನಸ್ಥಿತಿ ಹೇಗಿರಬೇಕಂತಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್, ಶಾಂತವಾಗಿರಿ. ಬಿ ಕಾಮ್. ಆದಷ್ಟು ಶಾಂತವಾಗಿರಿ. ಹೆದರಿಬೇಡ್ರಿ, ಭಯಪಡಬೇಡ್ರಿ. ನೀವು ಹೆದರಿದ್ರೆ ಭಯಪಟ್ಟರೆ ಏನಾಗುತ್ತೆ ಅಂತಂದರೆ ಪರ್ಫಾರ್ಮೆನ್ಸ್ ಕಡಿಮೆ ಆಗ್ಬಿಡುತ್ತೆ. ಟಾರ್ಗೆಟ್ ಇಟ್ಕೋರಿ, ಟೈಮ್ ಟೇಬಲ್ ಮಾಡಿರಿ, ಸ್ಟ್ರಾಟಜಿ ಮಾಡಿರಿ. ಬಟ್ ಅದ್ರ ಜೊತೆ ಏನಿರಬೇಕಂತಂದರೆ ನಿಮ್ಮ ಮನಸ್ಥಿತಿ ಚೆನ್ನಾಗಿರ್ಬೇಕು. ಅದನ್ನು ಹಾಳು ಮಾಡ್ಕೋಬೇಡಿ. ನೀವು ಸ್ಟ್ರಾಟಜಿ ಚೆನ್ನಾಗಿದ್ದು ನಿನ್ನ ಮನಸ್ಥಿತಿ ಚೆನ್ನಾಗಿಲ್ಲ ಅಂತಂದರೆ ನೀವು ಸೆಲೆಕ್ಷನ್ ಆಗಲ್ಲ. ಏನು ಮಾಡಬೇಕು ನಾನು ಮುಂದೆ? ಒಂದು ಪ್ರಶ್ನೆ ಏನಂತಂದ್ರೆ ಮುಂದೇನು, ವಾಟ್ ನೆಕ್ಸ್ಟ್? ಹೇಗೆ ಓದಬೇಕು, ಹೇಗೆ ಪ್ರಿಪ್ರೇಷನ್ ಇರಬೇಕು ಅನ್ನೋದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಏನಿರಬೇಕಂತಂದರೆ ನಾನು ಹೇಳ್ತಾ ಹೋಗ್ತೇನೆ, ನೀಟಾಗಿ ಕೇಳಿ. ಇಫೆಕ್ಟಿವ್ ಸ್ಟಡಿ ಇರಬೇಕು. ಇಫೆಕ್ಟಿವ್ ಸ್ಟಡಿ ಫಸ್ಟ್ ಇಂಪಾರ್ಟೆಂಟ್. ಇದು ಇಫೆಕ್ಟಿವ್ ಸ್ಟಡಿ. ಇಫೆಕ್ಟಿವ್ ಸ್ಟಡಿ, ಪರಿಣಾಮಕಾರಿಯಾದ ಓದು. ಇಫೆಕ್ಟಿವ್ ಸ್ಟಡಿ. ಸರ್, ಇಫೆಕ್ಟಿವ್ ಸ್ಟಡಿ ಅಂದರೆ ಏನು? ಇಫೆಕ್ಟಿವ್ ಸ್ಟಡಿ ಅಂತಂತಂದರೆ ನೀವು ಆದ್ಯತೆ ಮೇರೆಗೆ ಓದಬೇಕು. ಯು ಹ್ಯಾವ್ ಟು ಪ್ರಯೋರಿಟೈಸ್. ಏನು ಮಾಡ್ಬೇಕಂತಂದರೆ ನೀವು ಫಸ್ಟ್ ಪ್ರಯೋರಿಟೈಸ್ ಮಾಡ್ಕೋಬೇಕು. ಪ್ರಿಯೋರಿಟೈಸ್ ಅಂದರೆ ಏನಂತಂತಂದರೆ ನಾನೀಗ ಏನು ಓದಬೇಕು, ಎಷ್ಟು ಓದಬೇಕು ಅನ್ನೋದು, ಏನೇನು ಓದಬೇಕು ಅನ್ನೋದು. ಈಗ ಇತಿಹಾಸ ಇದೆ ಅಂತಂದರೆ ಇತಿಹಾಸನಾಗ ನಾನು ಏನು ಓದಬೇಕು, ಜೋಗ್ರಫಿನಾಗ ನಾನು ಏನು ಓದಬೇಕು. ಫಸ್ಟ್ ಏನು ಮಾಡ್ಬೇಕಂತಂದ್ರೆ ಪ್ರಿಯೋರಿಟೈಸ್. ನಾನು ಹೇಳ್ತೀನಿ ಮುಂದೆ ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅಂತೆಲ್ಲ ಹೇಳ್ತೀನಿ, ಏನು ಓದಬೇಕು ಅನ್ನೋದು. ಟೈಮ್ ಗೊತ್ತಿರೋದ್ರಿಂದ, ಡೇಟ್ ಗೊತ್ತಿರೋದ್ರಿಂದ ನೀವು ಏನು ಮಾಡ್ಬೋದು ಅಂತಂದರೆ ಈಗ ಸಬ್ಜೆಕ್ಟ್ಸ್ಗಳನ್ನು ಪ್ರಿಯೋರಿಟೈಸ್ ಮಾಡ್ಬೋದು. ವಿಷಯಗಳನ್ನು, ಸಬ್ಜೆಕ್ಟ್ಸ್. ಇದು ಹೇಗೆ ಮಾಡಬೇಕು, ಏನು ಮಾಡ್ಬೇಕಂತ ಹೇಳ್ತೇನೆ ನಾನು. ಎರಡನೇದು ಏನಂತಂತಂದರೆ ರಿವಿಷನ್. ಮೂರನೇದು ಏನಂತಂತಂದರೆ ಪ್ರಾಕ್ಟೀಸ್. ಅಂದರೆ ನನಗೆ ಏನು ಹೇಳ್ತಿದ್ದೇನೆ ಅಂತಂದರೆ ಇದು ನೆನಪಿಟ್ಕೊಂಡ್ಬಿಡ್ರಿ, PRP. ಪ್ರಯೋರಿಟೈಸ್, ರಿವೈಸ್, ಪ್ರಾಕ್ಟೀಸ್. ಆದ್ಯತೆ ಮೇರೆಗೆ ಓದ್ರಿ, ರಿವಿಷನ್ ಮಾಡಿರಿ, ಇನ್ನೊಂದು ಪ್ರಾಕ್ಟೀಸ್ ಮಾಡಿರಿ. ಪ್ರಿಯೋರಿಟೈಸಿಗೆ ಬಂದರೆ ಅಂತಂದರೆ ಯಾವ ಸಬ್ಜೆಕ್ಟ್ಸಿಗೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು, ಯಾವ ವಿಷಯಗಳಿಗೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು. ಸಬ್ಜೆಕ್ಟ್ಸ್ ಆರ್ ಟಾಪಿಕ್ಸ್, ಯಾವ ವಿಷಯಗಳಿಗೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು. ಆದ್ಯತೆ ಮೇರೆಗೆ ಓದುವುದು ಅಂತ ಹೇಳ್ತಿದ್ದೆ ನಾನು. ಯಾವ ವಿಷಯಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು. ಇಲ್ಲಿ ನಾನು ಏನು ಮಾಡ್ತೇನೆ ಅಂತಂದರೆ ಜಸ್ಟ್ ಆ ವಿಷಯಗಳನ್ನ ಬರೀತೇನೆ. ನೀವು ಅದನ್ನು ಫಸ್ಟ್ ಓದಿ ಮುಗಿಸ್ಬಿಡ್ರಿ. ಫಸ್ಟ್ ಇಂಪಾರ್ಟೆಂಟ್ ಏನಂತಂದರೆ ಏನು ಓದಬೇಕಂತಂದರೆ ಫಸ್ಟ್ ಏನು ಓದಿ ಮುಗಿಸ್ಬಿಡ್ರಿ ಅಂತಂದರೆ ಕರ್ನಾಟಕ, ಸೆಕೆಂಡ್ ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಾಗ್ರಫಿ. ಆಲ್ರೆಡಿ ನಾನು KE ಒಳಗೆ ಏನೇನು ಓದಬೇಕು ಅನ್ನೋದಂತ ವಿಡಿಯೋ ಇದೆ, ಬೇಕಂದ್ರೆ ನೀವು ನೋಡ್ಬೋದು. ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಾಗ್ರಫಿ ಇವ್ನು ಫಸ್ಟ್ ಓದಿ ಮುಗಿಸ್ಬಿಡ್ರಿ. ಇತಿಹಾಸ ಮತ್ತು ಭೂಗೋಳ. ಥರ್ಡ್ ಇಂಪಾರ್ಟೆಂಟ್ ಕರ್ನಾಟಕ ಹಿಸ್ಟ್ರಿ ಅಥವಾ ಕರ್ನಾಟಕ ಜಾಗ್ರಫಿ. ಬರುವಂಥ ಮಾರ್ಕ್ಸ್ ಬಂದುಬಿಡ್ತಾರೆ. ಯಾಕಂದರೆ KE ನೀವು ಸ್ವಲ್ಪ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದರೆ ಕರ್ನಾಟಕಕ್ಕೆ ಒಂದು ಸ್ವಲ್ಪ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದ್ರ ಸಂಬಂಧ ಕರ್ನಾಟಕ ಎಕನಾಮಿ, ಕರ್ನಾಟಕ ಜಾಗ್ರಫಿ. ಇನ್ನೊಂದು ಕರ್ನಾಟಕ ಬಜೆಟ್ ಅಂದರೆ ಇದರ ಮುಖ್ಯವಾಗಿ ಎದಕ್ಕೆ ಇಂಪಾರ್ಟೆನ್ಸ್ ಕೊಡ್ರಿ ಅಂತಂದರೆ ಸ್ಕೀಮ್ಸ್, ಯೋಜನೆಗಳಿಗೆ. ನೆಕ್ಸ್ಟ್ ನಾಲ್ಕನೇದು ಏನಂತಂದರೆ ಕರ್ನಾಟಕ ಹಿಸ್ಟ್ರಿ ಆಯಿತು, ಕರ್ನಾಟಕ ಜಾಗ್ರಫಿ ಆಯಿತು, ಕರ್ನಾಟಕ ಬಜೆಟ್ ಆಯಿತು. ಬಜೆಟ್ ಒಳಗಡೆ ಪ್ರಮುಖವಾಗಿ ಎದಕ್ಕೆ ಇಂಪಾರ್ಟೆನ್ಸ್ ಕೊಡ್ರಿ ಅಂತಂದರೆ ಯೋಜನೆಗಳಿಗೆ. ಅದು ಎಂಥ ಯೋಜನೆ ಅಂತಂತಂದರೆ ಸುದ್ದಿಯಲ್ಲಿರುವ ಈ ನ್ಯೂಸ್ನಾಗ ಯಾವುದು ಚರ್ಚಿತವಾದ ಯೋಜನೆಗಳಿರ್ತಾವಲ್ಲ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ರಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂದರೆ ಇಂಡಿಯನ್ ಹಿಸ್ಟ್ರಿ ಒಳಗಡೆ ಭಾರತದ ಇತಿಹಾಸ ಒಳಗಡೆ ಪ್ರಮುಖವಾಗಿ ಇಲ್ಲಿ ಇಂಪಾರ್ಟೆನ್ಸ್ ಎದಕ್ಕೆ ಕೊಡ್ರಿ ಅಂತಂದರೆ 1857ರಿಂದ 1947 ಸ್ವಾತಂತ್ರ್ಯ ಹೋರಾಟ. ಇದ್ರ ಮೇಲೆ ಕ್ವಶನ್ ಬಂದೇ ಬರ್ತವೆ. ಈ ಫಸ್ಟ್ ಇಂಪಾರ್ಟೆನ್ಸ್ ಕೊಟ್ಟು ಮುಗಿಸ್ಬಿಡ್ರಿ. ಯಾವ್ಯಾವ ಮಾರ್ಕ್ಸ್ ಬರ್ತಾವಲ್ಲ ಕೇವಲ ಬಂದುಬಿಡ್ರಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂದರೆ 1857 to 1947 ಆದಮೇಲೆ ನೀವು ಇಲ್ಲಿ ಇಂಪಾರ್ಟೆಂಟ್ ಎದು ಕೊಡ್ಬೇಕಂತಂದರೆ ಏನ್ಷಂಟ್ ಹಿಸ್ಟ್ರಿ. ಟೈಮ್ ಉಳಿದ್ರೆ ಪ್ರಾಚೀನ ಮತ್ತು ಮಧ್ಯಕಾಲೀನ ಭಾರತ.
ನೋಡ್ರಿ, ಪ್ರಾಚೀನ ಮತ್ತು ಮಧ್ಯಕಾಲೀನ ಭಾರತದೊಳಗಡೆ ಇಂಪಾರ್ಟೆಂಟ್ ಏನು ಓದಬೇಕು? ಪ್ರಾಚೀನ ಒಳಗಡೆ ಜೈನ ಧರ್ಮ, ಬೌದ್ಧ ಧರ್ಮ, ಸಿಂಧು ನಾಗರಿಕತೆ. ಇದು ಬಿಟ್ಟರೆ ಅಶೋಕನ ಬಗ್ಗೆ ಓದ್ರಿ. ಅಶೋಕ ಯಾರು? ಮೌರ್ಯ ಸಾಮ್ರಾಜ್ಯ. ಇಷ್ಟೇ ಓದ್ರಿ ನೀವು ಪ್ರಾಚೀನ ಭಾರತದೊಳಗಡೆ. ಮಧ್ಯಕಾಲೀನ ಭಾರತದೊಳಗೆ ಏನು ಮಾಡ್ರಿ ಅಂತಂತಂದರೆ ಪ್ರಮುಖವಾದ ಮುಘಲರ ಬಗ್ಗೆ ಕ್ವಶನ್ ಬರುತ್ತೆ, ಸುಲ್ತಾನರ ಬಗ್ಗೆ ಕ್ವಶನ್ ಬರ್ಬೋದು. ಅಲ್ಲಿ ಮಧ್ಯಕಾಲೀನ ಕರ್ನಾಟಕ ಇತಿಹಾಸ, ರಾಷ್ಟ್ರಕೂಟರು ಇರ್ಬೋದು, ಹೊಯ್ಸಳ ಇರ್ಬೋದು, ವಿಜಯನಗರ ಇರ್ಬೋದು. ಅದಕ್ಕೆ ಏನು ಹೇಳಿದನ ಕರ್ನಾಟಕ ಹಿಸ್ಟ್ರಿ ಅಂತ ಎದಕ್ಕೆ ಹೇಳಿದ್ರೆ ಅದಕ್ಕೋಸ್ಕರ ಮತ್ತೆ ಅದು ರಿಪೀಟ್ ಆಗುತ್ತೆ ನಿಮಗೆ. ಅಂದರೆ ಆದ್ಯತೆ ಮೇರೆ ಓದೋದು ಏನು ಇಂಪಾರ್ಟೆನ್ಸ್ ಇದೆ ಫಸ್ಟ್ ಅವ್ನು ಮುಗಿಸ್ಕೊಂಬಿಡ್ರಿ. ಇವಿಷ್ಟು ಇಂಪಾರ್ಟೆಂಟ್ ಇದಾವೆ, ಅವ್ನು ಮುಗಿಸ್ಕೊಂಬಿಡ್ರಿ. ನೆಕ್ಸ್ಟ್ ಬರೋದಾದ್ರೆ ಇಂಡಿಯನ್ ಪಾಲಿಟಿ ಒಳಗಡೆ ಮುಖ್ಯವಾಗಿ ನೀವು ಏನು ಓದಬೇಕಂತಂದರೆ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ವಿಧಿಗಳು, ಇಂಪಾರ್ಟೆಂಟ್ ಆರ್ಟಿಕಲ್ಸ್. ನೆಕ್ಸ್ಟ್ ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್, DPSP, ಪಾರ್ಲಿಮೆಂಟ್, ರಿಟ್ಸ್. ಇದ್ರ ಬಗ್ಗೆ ಪ್ರಶ್ನೆಗಳು ಬಂದೇ ಬರ್ತವೆ ಬರುವನೇ ಪರೀಕ್ಷೆಗೆ. ಅವ್ನು ಓದಿ ಮುಗಿಸ್ಬಿಡ್ರಿ. ಇಂಪಾರ್ಟೆಂಟ್ ಆರ್ಟಿಕಲ್ ಯಾವಿದೆ ಕೇಳ್ತಾನೆ ಅವನು. ಇಂಪಾರ್ಟೆಂಟ್ ಆರ್ಟಿಕಲ್ 21 ಅಂದ್ರೆ ಏನು, 22, 23, 14, 15, 16 ಎಕ್ಸೆಟ್ರಾ ಆರ್ಟಿಕಲ್ ಬಗ್ಗೆ ಕೇಳ್ತಾನೆ. ಮತ್ತು ಪ್ರಮುಖ ಹುದ್ದೆಗಳು ಏನೇನು ಓದ್ಕೋಬೇಕು ನೀವು ಪ್ರಮುಖ ಹುದ್ದೆಗಳ ಒಳಗಡೆ? ಫಸ್ಟ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಗವರ್ನರ್, ಪ್ರೆಸಿಡೆಂಟ್, ಸ್ಪೀಕರ್. ನೆಕ್ಸ್ಟ್ ಸುಪ್ರೀಂ ಕೋರ್ಟ್ CJI, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, CM, PM, CAG ಎಕ್ಸೆಟ್ರಾ. ಈ ಹುದ್ದೆಗಳ ಬಗ್ಗೆ ಓದಲೇಬೇಕು ನೀವು. ಆ ಹುದ್ದೆಗಳ ಮೇಲೆ ಪ್ರಶ್ನೆ ಬರುವನೇ ಪಾಲಿಟಿ ಒಳಗಡೆ. ಓಕೆ, ಇಲ್ಲಿ ನೋಡ್ರಿ ಇಂಡಿಯನ್ ಜಾಗ್ರಫಿ ಭೂಗೋಳ ವೆರಿ ಇಂಪಾರ್ಟೆಂಟ್. ಇಂಡಿಯನ್ ಜಾಗ್ರಫಿ ಒಳಗೆ ನೀವು ಏನು ಓದಬೇಕಂತಂದ್ರೆ ಪ್ರಮುಖ ನದಿಗಳು, ಸರೋವರಗಳು. ನೆಕ್ಸ್ಟ್ ಮೌಂಟೇನ್ಸ್, ಶಿಖರಗಳು. ಥರ್ಡ್ ಪ್ಲೇಟ್ಯೂಸ್. ಫೋರ್ತ್ ಭೂಕಂಪ, ಅರ್ಥ್ಕ್ವೇಕ್, ವಾಲ್ಕ್ಯಾನೋಸ್. ಇಲ್ಲಿ ಭಾರತದ ಭೂಗೋಳ ಒಳಗಡೆ ಅಥವಾ ಭೂಗೋಳ ಶಾಸ್ತ್ರದೊಳಗಡೆ ಇಷ್ಟಂತೂ ಓದಲೇಬೇಕು. ಆಮೇಲೆ ಇಲ್ಲೇ ಭಾರತದ ಪ್ರಮುಖ ರಾಜ್ಯಗಳು, ಗಡಿಗಳು, ಇವನಂತರೂ ಓದಲೇಬೇಕು ಜಾಗ್ರಫಿ ಒಳಗಡೆ. ಇನ್ನೊಮ್ಮೆ ಹೇಳ್ತಿದ್ದೆ ನಿಮಗೆ, ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಾಗ್ರಫಿ, ಕರ್ನಾಟಕ ಬಜೆಟ್, ಇಂಡಿಯನ್ ಹಿಸ್ಟ್ರಿ, ಇಂಡಿಯನ್ ಪಾಲಿಟಿ, ಆಮೇಲೆ ಜಾಗ್ರಫಿ ಒಳಗೆ ಇಷ್ಟಂತೂ ಓದಲೇಬೇಕು. ಇದೆಲ್ಲ ಆಲ್ಮೋಸ್ಟ್ ಕರೆಂಟ್ ಅಫೇರ್ಸ್ನಾಗ ಏನೇನು ಇರುತ್ತಲ್ಲ, ಕರೆಂಟ್ ಅಫೇರ್ಸ್ನಾಗ ಯಾವುದೋ ಒಂದು ಶಿಖರ ಇತ್ತಂದರೆ ಅದರ ಫಸ್ಟ್ ಮುಗಿಸ್ಕೊಂಬಿಡ್ರಿ. ಇದು ಆಲ್ಮೋಸ್ಟ್ ಎದಕ್ಕೆ ಇಂಪಾರ್ಟೆನ್ಸ್ ಕೊಡ್ರಿ ಅಂದರೆ ಕರೆಂಟ್ ಅಫೇರ್ಸ್ ಒಳಗಡೆ ಯಾವ ಇರ್ತಾವಲ್ಲ ಅವನ್ನೇ ಕೇಳುವಂಥ ಚಾನ್ಸಸ್ ಇರುತ್ತೆ. ಮತ್ತು ಪ್ರಮುಖವಾಗಿ ಏನು ಮಾಡ್ಬೇಕಂತಂದ್ರೆ ಮ್ಯಾಪಿಂಗ್ ಇಂಪಾರ್ಟೆಂಟ್. ಮ್ಯಾಪಿಂಗ್ ಪ್ರಾಕ್ಟೀಸ್ ಮಾಡಲೇಬೇಕು. 7ನೇದು ಸಾಮಾನ್ಯ ವಿಜ್ಞಾನ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸಾಮಾನ್ಯ ವಿಜ್ಞಾನ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎರಡೂ ಕೂಡ ಓದ್ರಿ. ಭೂಗೋಳ ಆದಮೇಲೆ ಅಲ್ಲಿ ಒಂದು ಸ್ವಲ್ಪ ಆದರೆ ಪರಿಸರ ಬಗ್ಗೆ ಓದ್ರಿ, ಎನ್ವೈರ್ಮೆಂಟ್ ಬಗ್ಗೆ ಓದ್ರಿ. ಎನ್ವೈರ್ಮೆಂಟ್ ಬಗ್ಗೆ ಏನು ಓದ್ತೀರ ಅಂತಂದರೆ ನ್ಯಾಷನಲ್ ಪಾರ್ಕ್ಸ್ ಬಗ್ಗೆ ಓದ್ರಿ, ವೈಲ್ಡ್ ಲೈಫ್ ಸೆಂಚುರೀಸ್ ಬಗ್ಗೆ ಓದ್ರಿ. ಅವು ಯಾವ ಸುದ್ದಿಯಲ್ಲಿ ಇರ್ತಾವಲ್ಲ ಅಷ್ಟೇ ನಿಮ್ಮ ಆಲ್ಮೋಸ್ಟ್ ಅದೆಲ್ಲಿ ಕವರ್ ಆಗುತ್ತೆ, ಕರೆಂಟ್ ಅಫೇರ್ಸ್ನಾಗ ಕವರ್ ಆಗುತ್ತೆ. ಸಾಮಾನ್ಯ ವಿಜ್ಞಾನ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎರಡೂ ಸೇರಿಸೇ ಓದೋದು ನೀವು. ಇಲ್ಲಿ ಪ್ರಮುಖವಾಗಿ ನೀವು ಏನೇನು ಓದಬೇಕಂತಂದರೆ 1ನೇದು ಡಿಫೆನ್ಸ್ ಒಳಗೆ ಮಿಸೈಲ್ಸ್, ಆಮೇಲೆ ನೌಕೆಗಳು, ಸಬ್ಮರೀನ್ಸ್ ಎಕ್ಸೆಟ್ರಾ. ಇದು ಬಿಟ್ಟರೆ ನೆಕ್ಸ್ಟ್ ಏನು ಓದ್ತೀರ ಅಂತಂದರೆ ಸ್ಪೇಸ್ ಒಳಗಡೆ ಸ್ಯಾಟಲೈಟ್, ರಾಕೆಟ್ಸ್. ಇದು ಆಲ್ಮೋಸ್ಟ್ ನಿಮ್ಗೆ ಎಲ್ಲಿ ಕವರ್ ಆಗುತ್ತೆ ಅಂತಂದರೆ ಕರೆಂಟ್ ಅಫೇರ್ಸ್ನಾಗ ಕವರ್ ಆಗೇ ಆಗುತ್ತೆ. ಅಲ್ಲಿ ಕರೆಂಟ್ ಅಫೇರ್ಸ್ನಾಗ ಕವರ್ ಮಾಡಿಬಿಡಿ ಅದನ್ನು. ಆಲ್ಮೋಸ್ಟ್ ಒಂದು 8 ತಿಂಗಳ ಕರೆಂಟ್ ಅಫೇರ್ಸ್ ಓದಿದ್ರೆ ಸಾಕು ನೀವು. ಜನರಲ್ ಸೈನ್ಸ್ ಆಯಿತು, GK ಅಂತ ಹೇಳಿದ್ದೇನೆ. GK ಜನರಲ್ ನಾಲೆಜ್ ಏನು ಇದೆ ಅಂತಂದರೆ ಪರಮ್ ಅಂತ ಒಂದು ಮ್ಯಾಗ್ಝಿನ್ ಇದೆ, ಬಿಟ್ಟರೆ ನೂತನ್ GK ಇದೆ. ಈಗ ಇದ್ರ ಮೇಲೆ ಡಿಟೇಲ್ ವಿಡಿಯೋ ಆಲ್ರೆಡಿ ಮಾಡಿದ್ದೇನೆ. ನಿಮ್ಗೆ ಸಂಕ್ಷಿಪ್ತವಾಗಿ ಆದ್ಯತೆ ಮೇಲೆ ಏನೇನು ಓದಬೇಕು ಅನ್ನೋದು ನಾನು ಹೇಳಿದೆ ನಿಮಗೆ. ಇಷ್ಟಂತೂ ಓದಿ ಮುಗಿಸ್ಬೇಕು ನೀವು. ಪಾಲಿಟಿ ಆಯಿತು, ಎಕನಾಮಿಕ್ಸ್ ಒಳಗಡೆ ಮೇನ್ಲಿ ಒಳಗಡೆ ಏನು ಓದ್ತೀರಿ? ಆರ್ಥಿಕತೆ ಒಳಗಡೆ ಎಕನಾಮಿಕ್ಸ್ ಒಳಗಡೆ ಏನು ಬರ್ತಾವೆ ಅಂದರೆ ಟರ್ಮ್ಗಳು ಬರ್ತವೆ. GDP, GNP, GNH. ಆಮೇಲೆ ಬ್ಯಾಂಕಿಂಗ್ ರಿಲೇಟೆಡ್ ಟರ್ಮ್ಗಳು ಬರ್ತವೆ, CLR, SLR. ಆಮೇಲೆ ಪಂಚವಾರ್ಷಿಕ ಯೋಜನೆಗಳು, 5 year ಪ್ಲ್ಯಾನ್ಸ್,
ಎಕ್ಸಾಮ್ನಾಗ ಕೇಳ್ತಾನೆ ಇವನ್ನ 5 ಇಯರ್ ಪ್ಲ್ಯಾನ್ಸ್, ಪಂಚವಾರ್ಷಿಕ ಯೋಜನೆಗಳು ಇವು ಬರ್ತಾವೆ ಎಕನಾಮಿಕ್ಸ್ ಒಳಗಡೆ. ಮೇನ್ಲಿ ಟರ್ಮ್ಸ್ನ ಓದ್ಕೋರಿ. ಎಕನಾಮಿಕ್ಸ್ ಮತ್ತೆ ನಿಮ್ಗೆ ಎಲ್ಲಿ ಕವರ್ ಆಗುತ್ತೆ ಅಂತಂದರೆ ಬಜೆಟ್ ಒಳಗೆ ಸ್ಕೀಮ್ಸ್ ಎಲ್ಲ ಓದೇ ಓದ್ತೀರಿ, ಕರೆಂಟ್ ಅಫೇರ್ಸ್ನಾಗ ಕವರ್ ಆಗುತ್ತೆ. ಇಷ್ಟು ಅಂತೂ ನೀವು ಓದಲೇಬೇಕು. ಅದಕ್ಕೆ ಫಸ್ಟ್ ಏನು ಆದ್ಯತೆ ಮೇರೆಗೆ ನೀವು ಸ್ಟಡಿ ಮಾಡಬೇಕು. ಮಾರ್ಕ್ಸ್ ಬಂದುಬಿಡಲಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂತಂದ್ರೆ ರಿವಿಷನ್. ರಿವಿಷನ್ ಮಾಡ್ಬೇಕು ನೀವು. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂದರೆ ರಿವಿಷನ್. ಓದಿದ್ದನ್ನು ರಿವಿಷನ್ ಮಾಡಬೇಕು. ನೀವು ರಿವಿಷನ್ ಹೆಂಗೆ ಮಾಡ್ಬೇಕಂತಂದ್ರೆ ಇವತ್ತು ಓದಿದ್ದನ್ನು 1-2 ದಿವಸ ಬಿಡ್ರಿ, ಅದಾದಮೇಲೆ ರಿವಿಷನ್ ಮಾಡಿರಿ. ಮತ್ತೊಂದು 2 ದಿವಸ ಬಿಡ್ರಿ, ಮತ್ತೆ ರಿವಿಷನ್ ಮಾಡಿರಿ. ಅದಕ್ಕೆ ನಾನು ರೋಲಿಂಗ್ ರಿವಿಷನ್ ಅಂತ ಹೇಳಿ ಕರಿತೇನೆ. ಫಾರ್ ಎಕ್ಸಾಂಪಲ್, ಇವತ್ತು ನಾನು ಮೂಲಭೂತ ಹಕ್ಕುಗಳ ಬಗ್ಗೆ ಓದಿದೆ ಅಂತಂದರೆ ಇವತ್ತು ಬಿಡ್ರಿ, ನಾಳೆ ಓದ್ರಿ ಅದನ್ನು ಮತ್ತೆ ಮೂಲಭೂತ ಹಕ್ಕುಗಳ ಬಗ್ಗೆ. ನಿಮ್ಗೆ 50-65 ದಿವಸ ಒಳಗಡೆ ಅಟ್ಲೀಸ್ಟ್ 2-3 ಸಾರಿ ಆದರೂ ಏನು ಮಾಡಿರಿ ಅಂತಂತಂದರೆ ರಿವಿಷನ್ ಮಾಡೋಕ್ಕೆ ಪ್ರಯತ್ನ ಮಾಡಿರಿ. ಆ ರಿವಿಷನ್ ಮಾಡ್ಬೇಕಾದ್ರೆ ನೀವು ಏನು ಮಾಡ್ಕೊಂಡು ಇಟ್ಕೊಬೇಕಿತ್ತು? ಶಾರ್ಟ್ ನೋಟ್ಸ್. ಯಾರು ಶಾರ್ಟ್ ನೋಟ್ಸ್ ನೋಡಿಲ್ಲ ಅಥವಾ ಮಾಡ್ಕೊಂಡಿಲ್ಲ ತಲೆ ಕೆಡಿಸ್ಕೋಬೇಡ್ರಿ. ಯೂಟ್ಯೂಬ್ ಒಳಗಡೆ ಹೋಗ್ರಿ, ಸಂಪೂರ್ಣವಾಗಿ ಯಾರು ಯೂಟ್ಯೂಬ್ ಒಳಗಡೆ ಎಲ್ಲ ಯೂಟ್ಯೂಬ್ ಒಳಗೂ ನಿಮ್ಗೆ ಲೆಕ್ಚರ್ ಸಿಗ್ತವೆ. ಬಹಳಷ್ಟು ಜನ ಸರ್ಗಳು ಏನು ಮಾಡಿದ್ದಾರೆ ಅಂತಂತಂದರೆ, ಶಿಕ್ಷಕರು ಏನು ಮಾಡಿದ್ದಾರೆ ಅಂತಂತಂದ್ರೆ ತರಗತಿಗಳಿದ್ದಾವೆ. ಅವ್ನು ಏನು ಮಾಡಿರಿ ಅಂತಂದ್ರೆ ಒಂದು ಸ್ವಲ್ಪ ಸ್ಪೀಡ್ ಜಾಸ್ತಿ ಇಟ್ಕೊಂಡು ಯೂಟ್ಯೂಬ್ ಒಳಗಡೆ ಕೇಳ್ತಾ ಹೋಗ್ರಿ. ಸಂಪೂರ್ಣವಾಗಿ ಇತಿಹಾಸ ಮಾಡಿರ್ತಾರೆ, ಸಂಪೂರ್ಣವಾಗಿ ರಾಜಕೀಯ ಅಥವಾ ಸಂವಿಧಾನ ಮಾಡಿರ್ತಾರೆ, ಸಂಪೂರ್ಣವಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಾಡಿರ್ತಾರೆ. ಈ ರೀತಿ ನಿಮ್ದು ಏನಿರ್ಬೇಕಂದ್ರೆ ಪ್ರಿಪ್ರೇಷನ್ ಇರಬೇಕು. ಈಗ ಮತ್ತೆ ಬುಕ್ ತೊಗೊಂಡು ಓದಬಾರ್ದು. ನೀವು ಮತ್ತೆ ದೊಡ್ಡ ಬುಕ್ ತೊಗೊಂಡು ಈಗ ಏನು ಮಾಡ್ಬಾರ್ದು? ಓದಬಾರ್ದು. ಸರ್ ಮತ್ತು ಯೂಟ್ಯೂಬ್ ಹೇಳ್ತಿದಾರಲ್ಲ 100%. ಈಗ ಸ್ಮಾರ್ಟ್ನೆಸ್ ವರ್ಕ್ ಮಾಡಬೇಕು. ಇಷ್ಟು ಗ್ಯಾಪ್ ಏನಿರ್ಬೇಕಂತಂತಂದ್ರೆ 1 ವಾರ ಗ್ಯಾಪ್ ಇರಬೇಕು. ಇದಕ್ಕೆ ನಾನು ಯಾವ ಮೆಥಡ್ ಅಂತ ಕರಿತೇನೆ ಅಂತಂದರೆ 111 ರಿವಿಷನ್ ಮೆಥಡ್ ಅಂತ ಕರಿತೇನೆ. 111 ಮೆಥಡ್. ಈಗ ಫಾರ್ ಎಕ್ಸಾಂಪಲ್, ಈ ಕರ್ನಾಟಕ ಇತಿಹಾಸನ ಈ ಸೋಮವಾರ ನಾನು ಓದಿದ್ದೇನೆ ಅಂತಂದರೆ ನೆಕ್ಸ್ಟ್ ಸೋಮವಾರ ಅದನ್ನು ರಿವಿಷನ್ ಮಾಡಬೇಕು. ಅದನ್ನು ಬಿಟ್ಟರೆ ಮತ್ತೆ ನೆಕ್ಸ್ಟ್ ಸೋಮವಾರ ರಿವಿಷನ್ ಮಾಡಬೇಕು. ಅಂದರೆ ಇಲ್ಲಿ 1 ಸಾರಿ ರಿವಿಷನ್ ಮಾಡ್ತೀರಿ, 2 ಸಾರಿ ರಿವಿಷನ್ ಮಾಡ್ತೀರಿ, 3 ಸಾರಿ ರಿವಿಷನ್ ಮಾಡ್ತೀರಿ ಅಂತಂದರೆ 2 to 3 ಟೈಮ್ಸ್. ನಿಮಗಿರುವಂಥ ದಿವಸ ಎಷ್ಟಿದೆ ಅಂತಂತಂದರೆ 50 to 65 ಡೇಸ್ ಇದೆ. ಈಗ ಅಷ್ಟರೊಳಗಡೆ ನೀವು ಏನು ಮಾಡ್ಕೋಬೇಕಂತಂದರೆ ಪ್ಲ್ಯಾನ್ ಮಾಡಬೇಕು, ರಿವಿಷನ್ ಯಾವ ಥರ ಮಾಡ್ಬೇಕು ಅನ್ನೋದು. ನಾನು ಇಲ್ಲಿ ನಿಮ್ಗೆ ಏನು ಹೇಳಿದೆ ಅಂತಂದರೆ ವೀಕ್ಲಿ ಹೇಳಿದ್ದೇನೆ. ನೀವು ಅದನ್ನು 3 ಡೇಸಿಗೂ ಮಾಡ್ಬೋದು. ನೀವು 3 ಡೇಸಿಗೂ ಮಾಡ್ಕೊತ ಹೋಗ್ಬೋದು ರಿವಿಷನನ್ನು. ನಿಮ್ಗೆ ಬಿಟ್ಟಿರೋದು ಅಂದರೆ ಒಟ್ಟಾರೆ ನಿಮ್ದು ರಿವಿಷನ್ ಎಷ್ಟು ಇರಬೇಕಂತಂದ್ರೆ 3 ಸಾರಿ ರಿವಿಷನ್ ಅಟ್ಲೀಸ್ಟ್ ಇರಬೇಕು. ನೀವು MCQ ಕ್ವಶನನ್ನು ನೀವು ಸಾಲ್ವ್ ಮಾಡಬೇಕಂತಂದರೆ ರಿವಿಷನ್ ಈಸ್ ಮಸ್ಟ್. ರಿವಿಷನ್ ಚೆನ್ನಾಗಿದ್ದರಷ್ಟು ನೀವು ಏನು ಮಾಡ್ತೀರ ಅಂತಂದರೆ ಸಾಲ್ವ್ ಮಾಡೋಕ್ಕಾಗತ್ತೆ. ಇದನ್ನು ನಾನು ಏನು ಹೇಳ್ತಿದ್ದೇನೆ ಅಂತಂದರೆ ಯು ಹ್ಯಾವ್ ಟು ರಿವೈಸ್ ಮೋರ್. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ಪ್ರಾಕ್ಟೀಸ್. ನೆಕ್ಸ್ಟ್ ನಾನು ಏನು ಹೇಳಿದೆ ಅಂತಂದರೆ ಪ್ರಾಕ್ಟೀಸ್. ಫಸ್ಟ್ ಪ್ರಾಕ್ಟೀಸ್ ಏನು ಮಾಡ್ಬೇಕಂತಂತಂದರೆ ಪ್ರೀವಿಯಸ್ ಇಯರ್ ಪೇಪರ್ ಸಾಲ್ವ್ ಮಾಡಬೇಕು. ಈ ಪ್ರೀವಿಯಸ್ ಇಯರ್ ಪೇಪರ್ ಸಾಲ್ವ್ ಮಾಡುವಾಗ ನೀವು ಎನಲೈಸಿಸ್ ಮಾಡ್ತಾ ಸಾಲ್ವ್ ಮಾಡಬೇಕು. ನಾನು ಆಲ್ರೆಡಿ ಯೂಟ್ಯೂಬ್ ಚಾನಲ್ನಾಗ ವೀಡಿಯೋಸ್ ಹಾಕಿದ್ದೇನೆ ಹೆಂಗೆ ಎನಲೈಸ್ ಮಾಡ್ಬೇಕಂತೇಳಿ. ಆ ರೀತಿ ಎನಲೈಸ್ ಮಾಡಿ ಏನು ಮಾಡಿರಿ ಅಂತಂತಂದರೆ ಸಾಲ್ವ್ ಮಾಡಿರಿ. ಈಸಿ ಆಗುತ್ತೆ ನಿಮಗೆ, ಮತ್ತು ನೆನಪು ಉಳಿಯುತ್ತೆ. ನೀವು 1 ಡೇ ಒಳಗಡೆ ಇಷ್ಟೇ ಟೈಮ್ ಇದಕ್ಕೆ ಇಡಬೇಕಂತಂದರೆ ಇದಕ್ಕೆ ಇಡಬೇಕು. ಇಲ್ಲಿಗೆ ನಾನು ಏನು ಹೇಳಿದೆ ಅಂತಂತಂದರೆ ಪ್ರಯೋರಿಟೈಸ್, ರಿವಿಷನ್, ಪ್ರಾಕ್ಟೀಸ್. ಫಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಪ್ರಾಕ್ಟೀಸ್ ಮಾಡ್ಬೇಕು. ನಿಮ್ಮ ಟೈಮ್ ಉಳಿದ್ರೆ ಯಾವುದಾದ್ರೂ ಒಂದು ಕೋಚಿಂಗ್ ಸೆಂಟ್ರಿಗೆ ಏನು ಮಾಡ್ಬೋದು ಅಂತಂದರೆ ಟೆಸ್ಟ್ ಬರಿಬೋದು. ಟೈಮ್ ಉಳಿದ್ರೆ ಯಾವುದಾದ್ರು ಒಂದು ಕೋಚಿಂಗ್ ಸೆಂಟ್ರದ್ದು ಏನು ಬರಿಬೋದು ಅಂತಂದರೆ ಟೆಸ್ಟ್ಸ್ ಬರಿಬೋದು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮಾಡಿ ಯಾವುದೋ ಒಂದು ಕೋಚಿಂಗ್ ಸೆಂಟ್ರದವ್ರು ಏನಾದರೂ ಟೆಸ್ಟ್ ನಡೆಸಿದರೆ ಯಾವುದೋ ಒಂದು ಕೋಚಿಂಗ್ ಸೆಂಟ್ರದ್ದು ಜಾಯ್ನ್ ಆಗಿರಿ. ಮತ್ತು ಅಲ್ಲಿ ಟೈಮ್ ವೇಸ್ಟ್ ಮಾಡಬೇಡ್ರಿ, ಅದನ್ನು ನೀಟಾಗಿ ಸಾಲ್ವ್ ಮಾಡಿ ಮುಗಿಸಿಬಿಡ್ರಿ. ಓಕೆ, ನಾನು ನಿಮ್ಗೆ ಲಾಸ್ಟ್ ಮಿನಿಟ್ ಟಿಪ್ಸ್ ಹೇಳ್ತಿದ್ದೇನೆ ಅಷ್ಟೇ. ಇನ್ನು ಡೇಸನ್ನು ಹೆಂಗೆ ಡಿವೈಡ್ ಮಾಡ್ತೀರಿ ಅದು ವೆರಿ ಇಂಪಾರ್ಟೆಂಟ್. ನಿಮ್ಗಿರುವಂಥ ಟೈಮ್ ಎಷ್ಟಿದೆ ಅಂತಂತಂದರೆ 50 to 65 ದಿವಸ ಇದೆ, 65 ಡೇಸ್. ನಾನು ಅದನ್ನು 20, 20, 10 ಮಾಡ್ತಾನೆ, 20, 20, 25 ಮಾಡ್ತಾನೆ. ನೀವು ಹೆಂಗೆ ಬೇಕಂಗೆ ಮಾಡ್ಕೋಬೋದು. ನಾನು ನಿಮ್ಗೆ ಈಸಿ ಆಗುವಂಥದ್ದು ಒಂದು ರಫ್ ಐಡಿಯಾ ಕೊಡ್ತಿದ್ದೇನೆ. ಈ ಲಾಸ್ಟ್ 10 ಇದು 50 ಡೇಸ್ ಇದ್ದಾಗ, ಇದು 65 ಡೇಸ್ ಇದ್ದಾಗ, ಇದು ಲಾಸ್ಟ್ 10 to 25 ಡೇಸ್ ಇದಾವಲ್ಲ, ಇಲ್ಲಿ ಓನ್ಲಿ ನೀವು ಏನು ಮಾಡಬೇಕಂತಂದರೆ ರಿವಿಷನ್ ಮಾಡಬೇಕು. ಯು ಹ್ಯಾವ್ ಟು ರಿವೈಸ್ ಆ್ಯಂಡ್ ಯು ಹ್ಯಾವ್ ಟು ಪ್ರಾಕ್ಟೀಸ್. ಅಷ್ಟೇ, ರಿವಿಷನ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಇದು 20 to 20 ಇದೇನಿದೆಯಲ್ಲ, ಈ 20-20 ಏನಿದೆಯಲ್ಲ, ಇಲ್ಲಿ ನೀವು ಎರಡೂ ಏನು ಮಾಡ್ಬೇಕಂತಂತಂದರೆ ಆಲ್ಮೋಸ್ಟ್ ಎಲ್ಲ GS ಸಬ್ಜೆಕ್ಟ್ಸನ್ನು ಕವರ್ ಮಾಡಬೇಕು. GS ಸಬ್ಜೆಕ್ಟ್ಸನ್ನು ಏನು ಮಾಡ್ಬೇಕಂತಂದರೆ ಕವರ್ ಮಾಡಬೇಕು, ಪ್ಲಸ್ ಮೆಂಟಲ್ ಎಬಿಲಿಟಿ.
ಪ್ಲಸ್ ಮೆಂಟಲ್ ಎಬಿಲಿಟಿ ಕವರ್ ಮಾಡಬೇಕು. ಜಿ ಎಸ್ ಸಬ್ಜೆಕ್ಟ್ಸನ್ನು ಕವರ್ ಮಾಡಬೇಕು ಪ್ಲಸ್ ಮೆಂಟಲ್ ಎಬಿಲಿಟಿ. ಇಲ್ಲಂತೂ ನೀವು ಟೋಟಲ್ ಏನು ಮಾಡ್ಬೇಕಂತಂದರೆ ಇದಕ್ಕಂತೂ ಟೋಟಲ್ ಮೆಂಟಲ್ ಎಬಿಲಿಟಿ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಲಾಸ್ಟ್ ಡೇಸ್ ಏನಿರ್ತಾವೆ ಇದು ಇಂಪಾರ್ಟೆಂಟ್. 10-25 ದಿವಸ ಏನಿದಾವಲ್ಲ ಹೊಸ್ದಾಗಿ ಏನೂ ಓದೋಂಗಿಲ್ಲ. ಏನು ಮಾಡ್ಬೇಕಂತಂದರೆ ರಿವಿಷನ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಸರ್ ಒಂದು ಡೇಗೆ ಏನೇನು ಮಾಡ್ಬೇಕು ಅನ್ನೋದು ಸ್ಟ್ರಿಕ್ಟಾಗಿ ಯಾವಾಗ ಟೈಮ್ ಟೇಬಲ್ ಹಾಕೋಬಾರ್ದು. 10ರಿಂದ 11 ಇದು ಮಾಡಬೇಕು, 11ರಿಂದ 2 ಅದನ್ನು ಮಾಡಬೇಕು, ಬೆಳಗ್ಗೆ 5ರಿಂದ ಓದಬೇಕು, ಅವನ್ನೆಲ್ಲ ಮಾಡ್ಕೋಬೇಡ್ರಿ. ಇದಕ್ಕೆ ನಾವು ರೋಬೋಟ್ ಅಲ್ಲ, ವಿ ಆರ್ ನಾಟ್ ದ ರೋಬೋಟ್ಸ್. ನಮಗೂ ಮೂಡ್ ಅನ್ನೋದು ಇರುತ್ತೆ, ನಮಗೆ ಇಮೋಷನ್ಸ್ ಅನ್ನೋದು ಇರ್ತೈತೆ, ಏನೇನು ಇರುತ್ತೆ. ಅವಾಗ ನೀವು ರಫ್ ಆಗಿ ಐಡಿಯಾ ಏನಪ್ಪ ಬೆಳಗ್ಗೆ ಎದ್ದ ತಕ್ಷಣ ನಾನು ಏನು ಮಾಡಬೇಕು, ಮಧ್ಯಾಹ್ನ ಏನು ಮಾಡಬೇಕು. ಆಲ್ಮೋಸ್ಟ್ ಮಧ್ಯಾಹ್ನದ ಟೈಮ್ ಎದು ಕೊಡ್ರಿ ಅಂತಂದ್ರೆ ಮೆಂಟಲ್ ಎಬಿಲಿಟಿ ಕೊಡ್ರಿ. ಈವ್ನಿಂಗ್ ಟೈಮ್ ಮತ್ತು ಮಾರ್ನಿಂಗ್ ಟೈಮ್ ಏನಿರುತ್ತಲ್ಲ, ಮಾರ್ನಿಂಗ್ ಟೈಮ್ ಎದ್ದ ತಕ್ಷಣ ಏನು ಮಾಡ್ರಿ ಅಂತಂತಂದರೆ ಸ್ವಲ್ಪ ರಿವಿಷನ್ ಮಾಡಿರಿ. ಹಿಂದಿನ ದಿವಸ ಓದಿದ್ದು ಸ್ವಲ್ಪ ರಿವಿಷನ್ ಆದಮೇಲೆ ಏನು ಮಾಡ್ರಿ ಅಂತಂತಂದರೆ ಜಿ ಎಸ್ ಟಾಪಿಕ್ಸ್ ಓದ್ರಿ, ಹಿಸ್ಟ್ರಿ, ಎಕನಾಮಿ, ಪಾಲಿಟಿ ಏನೇನಿದಾವೆ ಅವ್ನು ಓದ್ರಿ. ಮಧ್ಯಾಹ್ನ ಮೆಂಟಲ್ ಎಬಿಲಿಟಿ ಮಾಡಿರಿ. ಮಧ್ಯಾಹ್ನ ಬೇಕು ಒಂದು ತಾಸು ರೆಸ್ಟ್ ಮಾಡಿರಿ. ಅದಾದಮೇಲೆ ಏನು ಮಾಡಿರಿ ಅಂತಂತಂದರೆ ಈವ್ನಿಂಗ್ ಏನು ಮಾಡಿರಿ ಅಂತಂದರೆ ಮತ್ತೊಂದು ಯಾವುದೋ ಒಂದು ಜಿ ಎಸ್ ಟಾಪಿಕ್ ಅಥವಾ ಕರೆಂಟ್ ಅಫೇರ್ಸ್ ಮಾಡಿರಿ. ಈವ್ನಿಂಗ್ ಕರೆಂಟ್ ಅಫೇರ್ಸ್ ಆದಮೇಲೆ ಏನು ಮಾಡಿರಿ ಅಂತಂದರೆ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ನೀಟಾಗಿ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡಿರಿ. ಅಟ್ಲೀಸ್ಟ್ ಒಂದು ಡೈಲಿ ಏನಿಲ್ಲ ಅಂದ್ರೆ ಒಂದು 30-35 MCQ ವರ ಅಟ್ಲೀಸ್ಟ್ ಹೇಳ್ತಿದ್ದೆ ನಾನು. ಮಿನಿಮಮ್ 30-35 MCQ ವರ ಸಾಲ್ವ್ ಮಾಡಿರಿ. ಈ ರೀತಿ ಮಾಡಿದರೆ ಡೆಫಿನೆಟ್ಲಿ ನಿಮ್ದು ಕಮ್ಯುನಿಕೇಷನ್ ಪೇಪರ್ ಇದೆ, ಹಾಫ್ ಡೇ ಕಮ್ಯುನಿಕೇಷನ್ ಪೇಪರಿಗೆ ಕೊಡ್ರಿ. ಮಾರ್ನಿಂಗ್ ಟೈಮ್ ಏನು ಮಾಡಿರಿ ಅಂತಂದ್ರೆ ಜಿ ಎಸ್ ಸಿ ಕೊಡ್ರಿ. ಆಫ್ಟರ್ನೂನ್ ಆದಮೇಲೆ ಏನು ಮಾಡಿರಿ ಅಂತಂದ್ರೆ ಕಮ್ಯುನಿಕೇಷನ್ ಪೇಪರ್ ಕೊಡ್ರಿ. ನೈಟ್ 7-8 ಗಂಟೆ ಸುಮಾರು ಏನು ಮಾಡಿರಿ ಅಂತಂತಂದ್ರೆ ಕರೆಂಟ್ ಅಫೇರ್ಸ್ ಕೊಡ್ರಿ. ಊಟ ಆದಮೇಲೆ ಏನು ಮಾಡಿರಿ ಅಂತಂತಂದರೆ MCQನ ಬಿಡಿಸ್ರಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಏನಿದಾವಲ್ಲ ಅದನ್ನು ಸ್ವಲ್ಪ ಬಿಡಿಸ್ರಿ. ಈ ರೀತಿ ನಿಮ್ಮ ಟೈಮ್ ಟೇಬಲ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಪೇಪರ್ 2 ಇಂಪಾರ್ಟೆನ್ಸ್ ಕೊಡ್ರಿ. ನೀವು ಪೇಪರ್ 2 ವೆರಿ ಇಂಪಾರ್ಟೆನ್ಸ್ ಕೊಡಬೇಕು. ಇದ್ರಲ್ಲಿ ನಾನು ಏನು ಹೇಳಿದೇನಲ್ಲ, ಇದ್ರ ಮ್ಯಾಕ್ಸಿಮಮ್ 50% ಇರಬೇಕು ನಿಮ್ಮದು. 50% ಪೇಪರ್ 1, 50% ಎದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕಂದ್ರೆ ಪೇಪರ್ 2ಗೆ ಇಂಪಾರ್ಟೆನ್ಸ್ ಕೊಡಬೇಕು. ಯಾವುದು ಕಮ್ಯುನಿಕೇಷನ್ ಪೇಪರಿಗೆ ಮತ್ತು ನಿಮ್ಗೆ ಎಕ್ಸ್ಟ್ರಾ ಇದೆ ಪಂಚಾಯತ್ ರಾಜ್, RDPR ಅದಕ್ಕೂ ಇಂಪಾರ್ಟೆನ್ಸ್ ಕೊಡ್ರಿ. RDPR ಮತ್ತು ಕೋಆಪ್ರೇಟಿವ್ ಸಬ್ಜೆಕ್ಟ್ಸಿಗೆ ಆಲ್ಮೋಸ್ಟ್ RDPR ಮತ್ತು ಕೋಆಪ್ರೇಟಿವ್ ಏನು ಮಾಡಿರಿ ಅಂತಂತಂದರೆ ಈ ಸ್ಲಾಟ್ನಾಗ ಓದ್ರಿ. ಇದನ್ನು ನಾವು ಏನು 20 ದಿವಸ ಇದೆ ಅಲ್ಲ, ಈ ಸ್ಲಾಟ್ನಾಗ ಓದ್ರಿ. ಉಸಿರು ಮಾಡಿಬಿಟ್ಟಂದ್ರೆ ಆಂಗ್ಸೈಟಿ ಕ್ರಿಯೇಟ್ ಆಗುತ್ತೆ, ಬೆವರು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಎಕ್ಸಾಮಲ್ಲಿ ಕಂಪ್ಲೀಟ್ ಪ್ರಿಪೇರ್ ಆಗಲ್ಲ. ನಮ್ಮ ಮೈಂಡ್ ಯಾವಾಗ ನೆಗೆಟಿವ್ ಕಡೆ ಹೋಗ್ತಿರುತ್ತೆ. ನಿಮ್ದೇನು ಕರ್ತವ್ಯ ಅಂತಂದ್ರೆ ನಾನು ಪಾಸಿಟಿವ್ ಕಡೆ ತೊಗೊಂಬರೋದು. ಇಷ್ಟು ಫಾಲೋ ಮಾಡಿರಿ, ಚೆನ್ನಾಗಿ ಓದ್ರಿ, ಹೆಲ್ತ್ ಚೆನ್ನಾಗಿ ಇಟ್ಕೊರಿ, ಊಟ ಚೆನ್ನಾಗಿ ಮಾಡಿರಿ. ಒಂದು 2 ತಿಂಗಳು ಇದೆಯಲ್ಲ, ನೀಟಾಗಿ ಚಂದ ಊಟ ಮಾಡಿರಿ, ಹೆಲ್ದಿ ಫುಡ್ ತಿನ್ನಿರಿ, ನಿಮ್ಮ ಆರೋಗ್ಯನ ಕಾಪಾಡ್ಕೊರಿ. ಅದು ಎಕ್ಸಾಮ್ ಟೈಮಿಗೆ ಮತ್ತೆ ಆರಾಮಿಲ್ಲದೆ ಉಳಿಬೇಡ್ರಿ. ಅದಕ್ಕೆ ಐ ಹೋಪ್ ಯು ಅಂಡರ್ಸ್ಟುಡ್. ನಿಮಗೆಲ್ಲ ಅರ್ಥ ಆಯ್ತು ಅನ್ಕೋತೇನೆ. ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿ.